ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಗುಂಡು, ಏನಜ್ಜಿ? ಏನ್ ಅಜ್ಜಿನ ಅಮಾಯಕಂತರ ಕೇಳದ್ ನೋಡು. ಅರೆ, ಯಾಕೆ ಈ ಕ್ಲಾಸ್ ತಗೋತಾ ಇದ್ದೀರಾ? ಭೂಮಿಕನಿಗೆ ಯಾಕೋ ರೇಗ್ದೆ? ಇದೇ ವಿಷಯ? ಹಾ, ಅದೇ ವಿಷಯ. ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಏನಕ್ಕೋ ರಿಪೋರ್ಟ್ ಇಸ್ಕೊಂಬಂದಿಲ್ಲ? ಅಜ್ಜಿ, ನಾನು ಯಾವುದೋ ಒಂದು ಆಫೀಸ್ ಕಾಲಲ್ಲಿ ಭಾಳ ಬ್ಯುಸಿ ಇದ್ದೆ, ತಲೆ ಬಿಸಿ ಇತ್ತು, ಆಗ ಬಂದು ಕೇಳಿದ್ರು, ಅದಕ್ಕೆ ಹೀಗಾಯ್ತು ಅಷ್ಟೇ. ನಾನೇನು ಬೇಕು ಅಂತ ಹೇಗಿದ್ದಲ್ಲ. ನನಗೆ ಗೊತ್ತು ಕಣೋ, ನಿನ್ನ ಕೆಲಸ ಎಂಥದ್ದು, ನಿನ್ನ ತಲೆ ಮೇಲಿರೋ ಜವಾಬ್ದಾರಿ ಎಂಥದ್ದು ಅಂತ. ಹಾಗಂತ ಮನೆಯವ್ರ ಮೇಲೆಲ್ಲ ರೇಗ್ಬಿಡೋದ? ಮನೆಯಲ್ಲಿರುವಾಗ ಕೆಲಸನೆಲ್ಲ ಪಕ್ಕಕ್ಕೆ ಬಿಟ್ಟು ಅವ್ರ ಜೊತೆನಲ್ಲಿರಬೇಕು. ಬರೀ ದೇಹ ಇಲ್ಲಿದ್ರೆ ಸಾಲದು, ಮನಸ್ಸು ಇರಬೇಕು. ಏಯ್, ನಮಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರ ಮನಸ್ಸಿಗೆ ನೋವು ಕೊಡೋ ಕೆಲಸ ನಾವು ಯಾವತ್ತೂ ಮಾಡಬಾರ್ದು ಕಣೋ. ಹೋಗಿ ಮೊದಲು ರಿಪೋರ್ಟ್ ತಗೊಂಡು ಬಂದು ಅದೇನಾಗಿದೆ ಅಂತ ಹೇಳು. ಪಾಪ ಅವಳು ಕಾಯ್ತಾ ಇದ್ದಾಳೆ. ಅದೇ ಜಿ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಟೈಮ್ ಆದಾಗ ಹೋಗಿ ತೊಗೊಂಬರ್ತೀನಿ ಬಿಡಿ. ಏಯ್, ಏನೋ ಟೈಮ್ ಆದಾಗ? ನಿನಗೆ ಆ ಕೆಲಸ ಎಷ್ಟು ಮುಖ್ಯನೋ ಈ ಕೆಲಸನೂ ಅಷ್ಟೇ ಮುಖ್ಯ. ಅಂದಮೇಲೆ ಯಾಕೋ ನೀನು ಇದನ್ನ ಇಷ್ಟು ಅಲಕ್ಷ್ಯ ಮಾಡ್ತಾ ಇದೀಯಾ? ಇಂಥ ವಿಷಯದಲ್ಲೆಲ್ಲ ಕಾಳಜಿ ವಹಿಸೋನು ನೀನು, ಅಂಥದ್ರಲ್ಲಿ ಯಾಕೆ ರೀತಿ ಮಾಡ್ತಾ ಇದೀಯಾ? ಯಾಕೋ ನೀನು ಆಡ್ತಾ ಇರೋದು ನೋಡಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆ ಕಣೋ. ಒಂದು ರಿಪೋರ್ಟ್ ಇಸ್ಕೊಂಡು ಬರೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾ ಇದ್ದೆ ಅಂದರೆ ಪಾಪ ಅವಳೇನಂತ ತಿಳ್ಕೋಬೇಕು? ಏನಾಗಿದೆಯೋ, ಏನು ಸಮಸ್ಯೆ ಇದೆಯೋ ಅಂತ ತಾನೇ ಅವಳ ಮನ್ಸಿಗೆ ಬರೋದು. ಏ ಗುಂಡು, ನಿಜ ಹೇಳು, ಆ ಥರ ಏನೂ ಇಲ್ಲ ತಾನೇ? ಏನಾದ್ರೂ ಸಮಸ್ಯೆ ಇದೆಯೇನೋ, ಅದಕ್ಕೆ ಹೀಗಾಡ್ತಾ ಇದೆಯಾ ಹೇಗೆ? ಇಲ್ಲ ಅಜ್ಜಿ, ಹೇಳಿದ್ನಲ್ಲ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನೀವು ಏನೇನು ಯೋಚನೆ ಮಾಡಬೇಡಿ. ಏಯ್, ನಾನು ನಿಮ್ಮ ಅಜ್ಜಿ ಕಣೋ, ನಾರು ನೋಡಿದ್ರೆ ಬೇರೆ ಎಂಥದ್ದು ಅಂತ ಹೇಳ್ಬಿಡ್ತೀನಿ. ನನಗೆ ಎಲ್ಲ ಸೂಕ್ಷ್ಮನೂ ಅರ್ಥ ಆಗುತ್ತೆ. ನಿಜ ಹೇಳು, ಏನು ಸಮಸ್ಯೆ ಇದೆ ಅಂತ? ಭೂಮಿಕನ್ಗೇನಾದರೂ ಸಮಸ್ಯೆ ಇದೆಯಾ? ಯಾಕೋ ಸುಮ್ಮನಾಗ್ಬಿಟ್ಟೆ? ಇದರಲ್ಲೇ ಗೊತ್ತಾಗ್ತಾ ಇದೆ ಏನೋ ಸಮಸ್ಯೆ ಇದೆ ಅಂತ. ಏನೋ ಸಮಸ್ಯೆ ಅವಳಿಗೆ? ಏ ಗುಂಡು, ನಿನ್ನೆ ಕಣ ಕೇಳ್ತಾ ಇರೋದು, ಏನ್ ಸಮಸ್ಯೆ ಅಂತ? ಅದು ಅಜ್ಜಿ, ಸಮಸ್ಯೆ ಇರೋದು ನಿಜ, ಬಟ್ ಭೂಮಿಕಾ ಅವ್ರಿಗಲ್ಲ, ನನಗೆ. ಅಜ್ಜಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ಮಕ್ಕಳಾಗಲ್ಲ. ಅದನ್ನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಹೀಗೆ ಮಾಡಿದೆ ಅಷ್ಟೆ. ಇದೇನೋ ಗುಟ್ಟು ಹೀಗೆ ಹೇಳ್ತಾ ಇದ್ಯಾ? ನಾವೆಷ್ಟು ಆಸೆಯಿಂದ ಇದ್ವಲ್ಲೋ. ಒಬ್ಬರು ಡಾಕ್ಟ್ರು ಹೇಳಿದ್ರು ಅಂತ ಯಾಕೆ ಈ ತೀರ್ಮಾನಕ್ಕೆ ಬರ್ತಿದ್ಯಾ? ಬೇರೆ ಡಾಕ್ಟ್ರಿಗೆ ತೋರಿಸು. ಯಾರ ಹತ್ರ ತೋರಿಸಿದ್ರು ಅಷ್ಟೇ ಅಜ್ಜಿ, ಕೆಲವು ಪ್ರಶ್ನೆಗೆ ಉತ್ತರ ಸಿಗಲ್ಲ. ಸಮಸ್ಯೆ ಇರೋದಂತೂ ನಿಜ, ನನಗೆ ಮಕ್ಕಳಾಗಲ್ಲ. ಗುಂಡ, ನನ್ನನ್ನು ಕ್ಷಮಿಸ್ಬಿಡು. ನಿನ್ನ ಮನಸ್ಸಿನಲ್ಲಿ ಇಷ್ಟೊಂದು ನೋವಿದೆ ಅನ್ನೋದು ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ.
ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಣೆ ಬರದಲ್ಲಿ ಹೇಗಿದೆಯೋ ಹಾಗಾಗತ್ತೆ ಅಂತ ಸುಮ್ಮನೆ ಇದ್ಬಿಡು. ಹಾಜಿ, ನಾನು ಹಾಗನ್ಕೊಂಡೆ ಸಮಾಧಾನ ಮಾಡ್ಕೊಂಡಿದ್ದೀನಿ. ಮನೆಯವರು ಅಷ್ಟೇ, ಇನ್ಮೇಲೆ ಯಾವತ್ತೂ ಮಗು ವಿಷಯನ ಎತ್ತಬೇಡಿ. ನನಗೆ ಸಮಸ್ಯೆ ಇದೆ, ಸೊ ಮಕ್ಕಳಾಗಲ್ಲ. ಇದೆಲ್ರಿಗೂ ಗೊತ್ತಿರಲಿ. ಏನ್ ಸಿಸ್ಟರ್ ವಿಚಿತ್ರ ಇದು. ಶತ್ರುಗಳು ಕೂಡ ನಿಬ್ಬೆರಗಾಗಿ ನೋಡುವಂತ ಕ್ಯಾರೆಕ್ಟರ್ ನಮ್ಮ ಗೌತಮ್ದು. ಇರೋ ಬರೋ ಒಳ್ಳೆ ಗುಣಗಳನ್ನೆಲ್ಲ ಬಾಚ್ಕೊಂಡು ಹುಟ್ಟುಬಿಟ್ಟಿದ್ದಾನೆ ಸಿಸ್ಟರ್. ಗುಣವಂತ, ಹೃದಯವಂತ, ಹೃದಯ ಶ್ರೀಮಂತ, ಅಬ್ಬಬ್ಬಬ್ಬ, ಅತ್ಯದ್ಭುತ ಕ್ಯಾರೆಕ್ಟರ್ ಸಿಸ್ಟರ್, ಒಂದು ಅತ್ಯದ್ಭುತ ಕ್ಯಾರೆಕ್ಟರ್. ಆದ್ರೆ ಅವನು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನು ಗೊತ್ತಾ ಸಿಸ್ಟರ್? ಈ ಮನೆ ಮಗನಾಗಿ ಹುಟ್ಟಿದ್ದು, ಬೇಕೋ ಬೇಡವೋ ಈ ಮನೆ ಪವರ್ ಪಾಲಿಟಿಕ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದು. ನಮಗೆ ನಮ್ಮ ಬೇಳೆ ಬೇಯಬೇಕು, ನಮ್ಮ ಅಧಿಕಾರ ನಡೀಬೇಕು, ಅದಕ್ಕೆ ಅವನು ಎಷ್ಟೇ ಒಳ್ಳೆಯವನಾದರೂ ನಮಗೊಂದು ದಾಳ ಅಷ್ಟೇ. ಒಂದೊಂದು ಸರ್ತಿ ಅಯ್ಯೋ ಪಾಪ ಅನ್ಸುತ್ತೆ, ಆದ್ರೆ ಬೇರೆ ವಿಧಿ ಇಲ್ಲ. ನಾವು ಬದುಕಬೇಕು ಅಂದ್ರೆ ಅವನ್ನ ಬಳಸ್ಕೊಳ್ಳೇಬೇಕು. ಆದ್ರೆ ನಮ್ಮ ಗೌತಮ್ ಹಾಗಲ್ಲ. ಎಂಥ ಸ್ಥಿತಿಯಲ್ಲೂ ಕೂಡ ಮನುಷ್ಯತ್ವವನ್ನು ದಾಟಿ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ. ಸಿಕ್ಕಾಪಟ್ಟೆ ಗ್ರೇಟ್ ಸಿಸ್ಟರ್ ಅವನು. ಸಾಕು, ಸುಮ್ಮನೆ ಇರೋಣ. ಎಷ್ಟು ಅಂತ ಹೊಗಳ್ತೀಯ ಅವನನ್ನ ನನ್ನ ಮುಂದೆ? ನೋ 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 ಹೊಗಳ್ತಾ ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಸಿಸ್ಟರ್. ಸಿಸ್ಟರ್, ಒಂದು ಕ್ಷಣ ಅವನನ್ನು ನೋಡಿ ನನ್ನ ಕಣ್ಣೇ ತುಂಬ್ಕೊಂಬಂತಲ್ಲ ಸಿಸ್ಟರ್. ಒಂದು ಕ್ಷಣ ಯೋಚನೆ ಮಾಡು, ಅವನು ಎಂಥ ಕ್ಯಾರೆಕ್ಟರ್ ಅಂತ. ತನಗೋಸ್ಕರ, ತನ್ನ ಮನೆಯವರಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೆ ಹೋಗಕ್ಕೆ ರೆಡಿ ಇದ್ದಾನೆ. ಎಲ್ಲರ ನೋವು ನನಗಿರಲಿ, ನನ್ನ ಖುಷಿ ಎಲ್ಲರಿಗಿರಲಿ ಅಂತ ಅನ್ನೋ ಜಾಯಮಾನದವನವನು. ಇದು ಸಾಮಾನ್ಯ ವಿಷಯ ಅಲ್ಲ ಸಿಸ್ಟರ್. ಇದಕ್ಕೆ ದೈವ ಬಲ ಮಾತ್ರ ಇದ್ರೆ ಸಾಲದು, ಆತ್ಮಬಲವೂ ಬೇಕು. ಅದು ಗೌತಮ್ ಹತ್ರ ಇದೆ, ನಾವು ಅದನ್ನು ಒಪ್ಕೊಳ್ಳಬೇಕು. ದಾಸರೇ ಹೇಳಿದ್ದಾರೆ ಸಿಸ್ಟರ್, ಗುಣಕ್ಕೆ ಮತ್ತರ ಇಲ್ಲ ಅಂತ. ಇಷ್ಟೆಲ್ಲ ಒಳ್ಳೆ ಗುಣ ತುಂಬಿದ ಗೌತಮ್ಗೆ ನಂದೊಂದು ಗ್ರೇಟ್ ಸಲ್ಯೂಟ್. ಸಾಕು ನಿಲ್ಸಣ್ಣ. ಅವನು ಹೊಗಳೋದಕ್ಕೆ ಕಾಂಟ್ರಾಕ್ಟ್ ತಗೊಳ್ಳಿದ ಥರ ನಾನ್ ಸ್ಟಾಪ್ ಹೊಗಳ್ತಾ ಇದೆಯಲ್ಲ. ಅಯ್ಯೋ ಸಿಸ್ಟರ್, ನಾನು ತಗೊಂಡಿರೋದು ಒಂದೇ ಒಂದು ಕಾಂಟ್ರಾಕ್ಟ್. ಅದು ನನ್ನ ಪ್ರೀತಿಯ ಸಿಸ್ಟರ್ಗೆ ಕೊನೆವರೆಗೂ ನೆರಳಾಗಿ ನಿಲ್ಲುವಂಥದ್ದು. ನಾನನ್ನು ಹೊಗಳಿರ್ಬೋದು, ಆದರೆ ನನ್ನ ಓಟು ಮಾತ್ರ ನನ್ನ ಪ್ರೀತಿಯ ಸಿಸ್ಟರ್ಗೆ. ಅಂತರಂಗದಲ್ಲಿ ಅವನ ಬಗ್ಗೆ ಒಳ್ಳೆ ಭಾವನೆ ಇದ್ರು ಬಹಿರಂಗದಲ್ಲಿ ನಿನಗೆ ಜೈ ಅನ್ನೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.